ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವೀಡಿಯೋ ತಂದಾಯಿತು. ಬನ್ನಿ, ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ನಿನ್ನ ಕತೆ ನನ್ನ ಜೊತೆ ಈ ಸ್ಟೋರಿ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಭೂಮಿ ಟ್ರೈನಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿರೋದೇ ಎಲ್ಲರಿಗೂ ಖುಷಿ ವಿಷಯ. ಎಲ್ಲರೂ ಬಾಗಿಲಲ್ಲೇ ನಿಂತ್ಕೊಂಡು ಕಾಯ್ತಾ ಇರ್ತಾರೆ. ಮತ್ತು ಅಜಿತ್ ಚಿಕ್ಕ ಮಾವ ಕರ್ಕೊಂಡು ಬರ್ತಾರೆ ಮನೆಗೆ. ಕಾರನಲ್ಲಿ ಕರ್ಕೊಂಡು ಬಂದು ಇಳಿಸಿ ಎಲ್ಲ ಪಟಾಕಿ ಹಚ್ಚಿ ಎಲ್ಲ ಆಗೋಯ್ತು. ಇವಾಗ ಒಳಗೋಗಬೇಕು. ಒಳಗೆ ಆರತಿ ಮಾಡಿ ಕರ್ಕೊಳ್ಬೇಕು. ಅಷ್ಟೊತ್ತಿಗೆ ನಿಚ್ಚಿಗೆ ಎಲ್ಲರಿಗೂ ಖುಷಿ ಆಗ್ಬಿಟ್ಟಿದೆ, ಅತ್ತಿಗೆ ಟ್ರೈನಿಂಗ್ ಮುಗಿಸಿ ಬಂದ್ರಲ್ಲ ಅಂತೇಳ್ಬಿಟ್ಟು. ಆಮೇಲೆ ಅಂಜುಗೆ ಖುಷಿ ಇಲ್ಲ, ಮತ್ತು ದೇವಿಯನಿಗೂ ಖುಷಿ ಇಲ್ಲ. ಅವರಿಬ್ಬರು ಯಾವಾಗಲೂ ಕಿರಾತಕ್ರೇನೆ. ಇನ್ನು ಬಾಕಿಯವ್ರಿಗೆಲ್ಲರಿಗೂ ಖುಷಿ ಆಗಿದೆ. ಅವಳಿಗೆ ದೇವಿಯನಿಗಂತೂ ದುಃಖ ಸಿಟ್ಟು ಒಟ್ಟಿಗೆ ಬರ್ತಾ ಇದೆ. ತೋರಿಸ್ಕೊಳಂಗಿಲ್ಲ, ಏನು ಮಾಡ್ತಾಳೆ, ಸುಮ್ಮನೆ ಇದ್ದಾಳೆ. ಮಗಳಿಗೆ ಮನೆ ವಿಷಯ, ಮನೆಯಲ್ಲಿ ಮನೆ ಏನು ಹಾಳು ಮಾಡಬೇಕು ಅಂತ ಮಗಳಿಗೆ ಹೇಳ್ಕೊಟ್ಟಿದ್ದಾಳೆ. ಇನ್ನು ಹೊರಗಡೆ ಎಲ್ಲ ಇವಳು ಹಾಳು ಮಾಡೋದು ಅಂತ ಇವಳು ಅಂದ್ಕೊಂಡಿದ್ದಾಳೆ. ಇಲ್ಲಿ ದೇವಿಯನಿಗೆ ಆ ಥರ ಅವಳು ಮೈಂಡ್ ಸೆಟ್ ಇರೋದ್ರಿಂದ ಅವಳು ಎಲ್ಲರ ಹತ್ರ ವಿಂಗಲ್ ಆಗೋದು ಭಾಳ ಕಷ್ಟ ಇದೆ. ಭಾಗ್ಯಮ್ಮ ತುಂಬ ಖುಷಿ ಆಗುತ್ತೆ, ಮಗಳು ಬಂದುಬಿಟ್ಲಲ್ಲ ಅಂತೇಳ್ಬಿಟ್ಟು. ಅಂದರೆ ಚಿಕ್ಕದಿಂದ ಸಾಕಿರೋ ಅಮ್ಮ ಅಲ್ವಾ, ಎಷ್ಟಾದರೂ ಆಸೆ ಇದ್ದೇ ಇರುತ್ತೆ. ಸ್ವಂತ ಅಮ್ಮಗಿಂತನೂ ಯಾರು ಸಾಕಿರ್ತಾರೋ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಹೌದು, ಮಗಳು ಪೊಲೀಸ್ ಆಫೀಸರ್ ಆಗಿದ್ದಾಳಲ್ಲ ಅನ್ನೋದೊಂದು ಖುಷಿ. ತುಂಬಾ ಖುಷಿ ಪಡ್ತಾಳೆ. ಆಮೇಲೆ ಎಲ್ಲರಿಗೂ ನಮಸ್ಕಾರ ಮಾಡ್ಕೊಂಡು ಬರ್ತಾಳೆ. ಒಂದು ಕಡೆಯಿಂದ ಎಲ್ಲರಿಗೂ ಹಾಯ್ ಹೇಳ್ಕೊಂಡು ನಮಸ್ಕಾರ ಮಾಡಿಕೊಂಡು ಬರ್ತಾಳೆ. ಆಮೇಲೆ ಅಜಿತ ನನಗೆ ಡ್ಯೂಟಿ ಇದೆ, ನಾನು ಹೋಗಬೇಕು ಅಂತ ಅವನು ಹೋಗ್ತಾನೆ. ಆಮೇಲೆ ಸತ್ಯ ಈ ಕಡೆ ಫೋನ್ ಮಾಡ್ಕೊಂಡು ಯಾರ್ದೋ ಫೋನ್ ಬಂತು ಅಂತ ಅವನು ಈ ಕಡೆ ಹೋಗ್ತಾನೆ. ಇನ್ನು ಸಂಗೀತ ಅವಳು ತುಂಬ ಇಷ್ಟಪಡ್ತಾಳೆ, ಸೊಸೆ ಹೆಂಗೋ ಪೊಲೀಸರ್ ಆಫೀಸರ್ ಆಗ್ಬಿಟ್ಲಲ್ಲ ಅಂತೇಳ್ಬಿಟ್ಟು. ಸಂಗೀತಗೂ ಇಷ್ಟ, ಸಂಗೀತನ ತಮ್ಮಗೂ ಇಷ್ಟ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸರಿ, ಮನೆ ಒಳಗೆ ಬರ್ತಾರೆ. ಎಲ್ಲ ಪೂಜೆ ಎಲ್ಲ ಆದಮೇಲೆ ಹೋಗಮ್ಮ ನೀನು ರೆಸ್ಟ್ ಮಾಡು, ಸುಸ್ತಾಗಿದೆಯಾ ಅಂತ ಕಳಿಸ್ತಾರೆ. ಆದರೆ ಅವಳು ಏನು ಮಾಡಲಿ, ಆ ರೂಮಿಗೆ ಹೋಗ್ಲಾ ಬೇಡವಾ ಅಂತ ಅಂದ್ಕೊಳ್ತಾ ಇರ್ತಾಳೆ. ಸರಿ ಒಂದು ಸಲ ನೋಡೋಣ ಹೋಗಿ ಅಂತೇಳ್ಬಿಟ್ಟು ಬರ್ತಾಳೆ ಒಳಗಡಿಕೆ. ಎಲ್ಲ ಫೋಟೋ ಗೀಟೋ ಎಲ್ಲ ಹಂಗೆ ಇರುತ್ತೆ. ಆಮೇಲೆ ಎಲ್ಲ ಹಂಗೆ ಇರುತ್ತೆ. ಹೇಳಿಲ್ಲ ಬಿಡು, ಹೇಳಿದರೆ ಸಂಗೀತಮ್ಮ ಹಾಕೋಕ್ಕೆ ಬಿಡ್ತಿರ್ಲಿಲ್ಲ, ಇಲ್ಲಿ ತೆಗೆಸ್ಬಿಡೋರು, ಅವಳ ಫೋಟೋ ಏನಕ್ಕಿಲ್ಲಿ ಅಂತೇಳ್ಬಿಟ್ಟು. ಇವರೇನು ಹೇಳಿಲ್ಲ ಅಂತ ಕಾಣುತ್ತೆ ಅಂತ ಅಂದ್ಕೊಂಡಿರ್ತಾಳೆ. ಆಮೇಲೆ ದೇವರು ಇದೆ, ಅಲ್ಲಿ ದೇವ್ರು ಇಟ್ಕೊಂಡು ಪೂಜೆ ಮಾಡೋಳು. ಆ ದೇವ್ರಿಗೆ ಹೋಗಿ ಕೈ ಮುಗಿದ್ಲು, ಅಡ್ಬಿದ್ಲು. ಮತ್ತು ಈ ಮನೇಲೇ ಇರಬೇಕು ಅಂದರೆ ಬಲಗಡೆ ಕೊಡು ಪ್ರಸಾದ, ಈ ಮನೆಯಲ್ಲಿ ಬೇಡವೋ ನೀನು ಹೊರಟೋಗು ಅನ್ನಂಗಿದ್ರೆ ಎಡಗಡೆ ಕೊಡು ಅಂತಾಳೆ. ಆ್ಯಕ್ಚುಲಿ ಹೂವಿನಾರ ಹಾಕಿರ್ತಾರೆ ದೇವರಿಗೆ, ಹೂವಿನಾರ ಬಲಗಡೆಯಿಂದನೇ ಬೀಳುತ್ತೆ. ಆಮೇಲೆ ಅನ್ಕೋತಾಳೆ, ದೇವರೇ ಬಲಗಡೆ ಅಂತೂ ಕೊಟ್ಬಿಟ್ಟೆ, ಆದರೆ ಅಜಿತ್ ಸಾರ್ಗೆ ಸಾಹೇಬ್ರಿಗೆ ಅಷ್ಟೊಂದೆಲ್ಲ ಹಿಂಸೆ ಕೊಟ್ಬಿಟ್ಟಿದ್ದೀನಿ, ಅನ್ಬಾರ್ದು ಮಾತೆಲ್ಲ ಆಡ್ಬಿಟ್ಟಿದ್ದೀನಿ, ಹೆಂಗೆ ಅವರನ್ನು ಕನ್ವಿನ್ಸ್ ಮಾಡೋದು ಇವಾಗ ಅಂತ ಚಿಂತೆ ಆಗುತ್ತೆ ಇವಳಿಗೆ. ಅಲ್ಲಿ ಕೆಳಗಡೆ ಅವಳು ಬಂದು ಪೂಜೆ ಮಾಡ್ಬೇಕಾದ್ರೆ ಒಂದು ಈ ವರ್ಷ ತುಂಬಷ್ಟೊಳಗೆ ಒಂದು ಮಗು ಬೇಕು ಮನೆಗೆ, ನೀನು ಡ್ಯೂಟಿ ಮಾಡ್ಕೊಳ್ಳಿ ಬೇಡ ಅನ್ನಲ್ಲ, ಆದರೆ ಒಂದು ಮಗು ಬೇಕು ಅಂತ ಭಾಗ್ಯಮ್ಮನು ಕೇಳಿದಾಯಿತು. ಮನೆಯವರೆಲ್ಲ ಆಸೆನೂ ಅದೇ ಆಗಿರೋದ್ರಿಂದ ಎಲ್ಲರೂ ಕೇಳ್ಕೊಂಡಿದ್ದಕ್ಕೆ ಹ್ಞೂ ಅಂತ ಹೇಳ್ಬಿಟ್ಟಿದ್ದಾಳೆ. ಇವಾಗ ಏನು ಮಾಡೋದು ಅಂತ ಯೋಚನೆ, ಹೇಗೆ ಸಾಹೇಬ್ರಿಗೆ ಏನು ಹೇಳೋದು, ಹೇಗೆ ಏನು ಮಾಡೋದು ಅಂತ ಯೋಚನೆ ಹತ್ಕೊಂಡಿರುತ್ತೆ. ಹೀಗೆ ಆ ಕಡೆ ಈ ಕಡೆ ಸತಾಪತ ತಿರುಗ್ತಾ ಇರ್ತಾಳೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸರಿ ಸಾಹೇಬ್ರಿಗೆ ಫೋನ್ ಮಾಡೋಣ ಅಂತ ಮಾಡ್ತಾಳೆ. ಸಾಹೇಬರು ಫೋನ್ ಎತ್ತಿರಲ್ಲ. ಇನ್ನು ಆ್ಯಕ್ಚುಲಿ ಎತ್ತಿ ಮಾತಾಡಿದ್ರೆ ಓಕೆ, ಮಾತಾಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಅಂತೂ ಇಂತೂ ಪೊಲೀಸ್ ಆಫೀಸರ್ ಆಗಿಬಿಟ್ಲು ಭೂಮಿ. ಇನ್ನು ಕಳ್ಳರು ಹಿಡಿಯೋದು, ಶಿಕ್ಷೆ ಕೊಡೋದು. ಈಗ ಮನೆಯಲ್ಲೇ ಕಳ್ಳರು ಇಬ್ಬಿಬ್ಬರು ಇರೋದ್ರಿಂದ ಇವಳಿಗೆ ಹಿಡಿಯೋಕ್ಕೆ ಈಸಿ ಆಗುತ್ತೆ. ಪೊಲೀಸವರಂತೂ ಮೂರು ಜನ, ಕಳ್ಳರಂತೂ ಇಬ್ಬಿಬ್ಬರು. ಒಂದೇ ಮನೆಯಲ್ಲಿ ಕಳ್ಳ ಪೊಲೀಸ್ ಎಲ್ಲರೂ ಇದ್ದಾರೆ. ಹಾಗಾಗಿ ಕಳ್ಳರು ಇದ್ದಾರೆ, ಪೊಲೀಸು ಇದ್ದಾರೆ. ಯಾರನ್ನ ಹಿಡಿತಾಳೆ ಯಾರನ್ನ ಬಿಡ್ತಾಳೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇವಳಿಗೆ
ಮದುವೆನೂ ಮಾಡ್ಕೋಬೇಕು. ಭಾಗ್ಯಮ್ಮಂದು ಒಂದೇ ತಡೆ ಇದ್ದಿದ್ದು. ಅವಳನ್ನ ಇವಾಗ ಬಿಡುಗಡೆ ಮಾಡಿಸಿರೋದ್ರಿಂದ ಅಜಿತ್ ಮೇಲೆ ಪ್ರೀತಿ ಉಕ್ಕಿದೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.